ನಾನು ಹೇಳೋದಷ್ಟೇ. ನಾನು ನೋಡಿದ್ದು ಮೊನ್ನೆ ಒಂಬಳರು ಬಿಡಬೇಕಾರೆ ಮೂವಿ ಒಂಬಳರಿಗೆ ದುಡ್ಡಿನ ಆಸೆ ಜಾಸ್ತಿ ಆಗೈತೆ, ರೇಟು ಅದೇ ಟ್ಯಾಕ್ಸ್ ಹಾಕಿದ್ದಾರೆ 200 ರೂಪಾಯಿ ಅಷ್ಟೇ ಕೊಟ್ಟು ನೋಡಬೇಕು ಅಂತ. ಬೇಡ, ಮೂವಿ ಮಸ್ತ್ ಐತೆ. ನೀವು 200 ರೂಪಾಯಿ ಅಲ್ಲ 1000 ಕೊಟ್ಟರು ಹೊರ್ತೈತೆ ಮೂವಿ. ಬಂದು ನೋಡ್ರಿ. ಈ ಥರ ಮೂವಿ ನೋಡಿಲ್ಲ ಅಂದ್ರೆ ಇನ್ನೇನು ನೋಡ್ತೀರಾ ಆಡಿಯನ್ಸ್ ಎಲ್ಲ ನೀವು? ಅಲ್ಲ ಗುರು, ಯಾವುದೋ ಬೇರೆ ಕೂಲಿ ಫಿಲಮ್ ಅವು ಇವು ಬೇರೆ ಫಿಲಮ್ ಈಗಂದ್ರೆ ಮಲ್ಟಿಪ್ಲೆಕ್ಸ್ ಆಗಿ ಹೋಗಿ 2000 ಕೊಟ್ಟು ನೋಡ್ತಾರೆ. ಇವ್ರು ಜಸ್ಟ್ ಟಿಕೆಟ್ ಪ್ರೈಸ್ ರೈಸ್ ಮಾಡಿದ್ದಕ್ಕೇನೆ ಇಲ್ಲವೆಲ್ಲ ಮಾತಾಡಿದ್ರು. ಬೇಡ, ಗೊತ್ತಿಲ್ಲ ಜನ ಏನಕ್ಕೆ ಮಾತಾಡ್ತಿದ್ದಾರೆ ಆ ಥರ ಅನ್ನೋದು ಗೊತ್ತಿಲ್ಲ. ಸುಳ್ಳು ಹೇಳಲ್ಲ, ನೀವು 2000 ಕೊಟ್ಟು ನೋಡಿದ್ರು ವರ್ತೆ. ಚಪ್ಪಲಿ ಬಿಟ್ಟು ಫಿಲಮ್ ನೋಡಬೇಕು ಆ ಥರ ಮಾಡಿದ್ದಾರೆ. ಒಂದೊಂದು ಕ್ಷಣನೂ ಕೈ ಮುಗಿದ್ಬೇಕು ಆ ಥರ ಸೀನ್ಗಳಿದಾವೆ. ಬ್ರೋ, ಬೇಗ ಹೋಗಿ ನೀವು ಫಸ್ಟ್ ಎಲ್ಲರೂ ಫಿಲಮ್ ನೋಡ್ರಿ. ಇದು ಪ್ಯೂರ್ಲಿ ಆಡಿಯನ್ಸ್, ನಮ್ಮ ಕನ್ನಡ ಆಡಿಯನ್ಸ್ಗೆ ಒಂದು ಒತ್ತು ಕೊಟ್ಟು ಮಾಡಿರೋ ಥರ ಐತೆ. ಭಾಳ ದಿವಸ ಆದ್ಮೇಲೆ ಈ ಥರ ಒಂದು ಸಿನಿಮಾ. ದಸರಾ ಅಲ್ಲ, ಒಂದು ಸರ್ಪ್ರೈಸ್ ಐತೆ ಹೋಗ್ರಿ ಮೂವಿಲಿ. ದಸರಾ ಅಲ್ಲ, ಕ್ಲೈಮ್ಯಾಕ್ಸ್ ಆಗಿ ಯಾಕೆ ದಸರಾಗೆ ರಿಲೀಸ್ ಮಾಡಿದ್ದಾರೆ ಅನ್ನೋದೊಂದು ಗೊತ್ತಾಗುತ್ತೆ ನಿಮಗೆ. ಇವತ್ತು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಕ್ಕೆ ಬಂದಿದ್ದೀವಿ, ಕಂಪ್ಲೀಟ್ ವರ್ತಿ ಇದೆ. ನೀವು ಫೋನಲ್ಲಿ ನೋಡಿದ್ರೆ ಆ ಫೀಲ್ ಬರಲ್ಲ, ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಕನ್ನಡ ಫಿಲಮ್ನ ಬೆಳೆಯೋದಲ್ಲ, ನಾವು ಬೆಳೆಸ್ಬೇಕು. ನಾವು ಆಡಿಯನ್ಸಾಗಿ ಬೆಳೆಸಿದ್ರೆ ಮೂವಿ ಬೆಳೆಯೋದು. ಮೂವಿಯಾಗಿ ನೋಡಿರಿ, ಆಗಲೇ ಮಾತ್ರ ಮೂವಿ ಬೆಳೆಯೋಕ್ಕೆ ಸಾಧ್ಯ. ಮೂವಿ ದಸರಾ ಹಬ್ಬದಲ್ಲಿ ಯಾಕೆ ಬಿಟ್ಟರು ಅನ್ನೋದನ್ನು ನೀವು ಒಳಗೆ ಹೋಗಿ ನೋಡಿದ್ರೆ ಫೀಲ್ ಮಾಡೋದು. ಒಂದೇ ಒಂದು ರಿಕ್ವೆಸ್ಟು, ಮೂವಿನ ಚಪ್ಪಲಿ ಬಿಟ್ಟು ನೋಡಿರಿ ಅಷ್ಟೇ. ನಾವು ಹೇಳಿಲ್ಲ ಅಂದರೂ ನೀವೇ ಚಪ್ಪಲಿ ಬಿಟ್ಟು ನೋಡ್ತೀರಾ, ಹೋಗಿ ನೋಡಿರಿ. ಸರ್, ಕಾಂತಾರ ಈಗ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಹೋಗಿದ್ದೀವಿ. ದೈವದ್ದು ಸೀನ್ಸ್ ಎಲ್ಲ ತುಂಬ ನೆಕ್ಸ್ಟ್ ಲೆವೆಲಲ್ಲಿದೆ. 100% ಅದು ನಿಜ. ಆ ದೈವ ಬಂದಾಗ ಒಂಥರ ಮೈಯೆಲ್ಲ ಒಂಥರ ನಮಗೇ ಶೇಕ್ ಆಗೋಗುತ್ತೆ. ಅಷ್ಟು ಬಿಟ್ಟರೆ ಸಿನಿಮಾದಲ್ಲಿ ದೈವ ಒಂದೇ ಹೈಲೈಟ್ ಇದರಲ್ಲಿ. ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಸ್ವಲ್ಪ ಸ್ಲೋ ಆಗ್ಬಿಟ್ಟಿದೆ. ಅಷ್ಟು ಬಿಟ್ಟರೆ ನಮಗೊಂಥರ ಅಷ್ಟೇ. ಸೂಪರ್ ಇದೆ, ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ, ಸೂಪರ್ ಮೂವಿ. ನೋಡಿದ್ರಾ?